ನಮಸ್ತೆ ವೀಕ್ಷಕರೇ, ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ. ನಾನು ಸವಿತಾ ದೊಡ್ಡಯ್ಯ. ರಾಜ್ಯದ 16ನೇ ಬಜೆಟ್ ಹಿನ್ನೆಲೆ ಸಿಎಂ ಸಿದ್ದರಾಮಯ್ಯ ಅವರು ಮಹತ್ವದ ಟ್ವೀಟ್ ಮಾಡಿದ್ದಾರೆ. 16 ಬಾರಿ ಬಜೆಟ್ ಮಂಡನೆ ಮಾಡಲು ಅವಕಾಶ ಕಲ್ಪಿಸಿದ ರಾಜ್ಯದ ಜನತೆಗೆ ಕೃತಜ್ಞತೆ ಅರ್ಪಿಸಿದ್ದಾರೆ. ನನ್ನ ರಾಜಕೀಯ ಜೀವನದಲ್ಲಿ 16ನೇ ಬಜೆಟ್ ಮಂಡನೆಗೆ ಈ ದಿನ ಸಿದ್ಧನಾಗಿದ್ದೇನೆ. 16 ಬಾರಿ ಬಜೆಟ್ ಮಂಡನೆ ಮಾಡಲು ಅವಕಾಶ ನೀಡಿರುವ ಸಮಸ್ತ ಜನತೆಗೆ ನಾನು ಕೃತಜ್ಞ. ಬುದ್ಧ, ಬಸವ, ಗಾಂಧಿ, ಅಂಬೇಡ್ಕರರ ಆಶಯಗಳಲ್ಲಿ ನಂಬಿಕೆ ಇಟ್ಟು ಅದರಂತೆ ನಡೆಯುತ್ತಿರುವ ನಾವು ಈ ಬಜೆಟ್ ಮೂಲಕ ಸಮಾಜದ ಕನಸನ್ನ ನನಸಾಗಿಸುವತ್ತ ದೃಢ ಹೆಜ್ಜೆಯನ್ನಿಡುವ ಪ್ರಯತ್ನ ಮಾಡಿದ್ದೇವೆ. ಮುಂದಿನ 1 ವರ್ಷಗಳ ಕಾಲ ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ಈ ಬಜೆಟ್ ದಾರಿದೀಪವಾಗಲಿದೆ ಎಂಬುದು ನಿಸ್ಸಂಶಯ ಎಂದು ಸಿಎಂ ಸಿದ್ದರಾಮಯ್ಯ ಅವರು ಟ್ವೀಟ್ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ತಮ್ಮ 16ನೇ ಬಜೆಟ್ ಅನ್ನು ವಿಧಾನಸೌಧದಲ್ಲಿ ಮಂಡಿಸಿದ್ದಾರೆ. ಮಂಡಿ ನೋವಿನಿಂದ ಬಳಲುತ್ತಿರುವ ಸಿಎಂ ಕುಳಿತುಕೊಂಡು ಓದಬಹುದೇ ಎಂದು ಸ್ಪೀಕರ್ಗೆ ಅನುಮತಿ ಕೇಳಿದ್ದಾರೆ. ಮಂಡಿ ನೋವಿನಿಂದ ಬಳಲುತ್ತಿರುವ ಸಿಎಂ 10:15ಕ್ಕೆ ನಿಂತುಕೊಂಡು ಬಜೆಟ್ ಓದಲು ಆರಂಭಿಸಿದರು. ಆದರೆ 4 ನಿಮಿಷದ ಬಳಿಕ ಕುಳಿತುಕೊಂಡು ಓದಬಹುದೇ ಎಂದು ಸ್ಪೀಕರ್ಗೆ ಅನುಮತಿ ಕೇಳಿದರು. ಈ ವೇಳೆ ಸ್ಪೀಕರ್ ಯುಟಿ ಖಾದರ್ ಅವರು ಅನುಮತಿ ನೀಡಿದ್ದು, ಸದ್ಯ ಸಿಎಂ ಸಿದ್ದರಾಮಯ್ಯ ಅವರು ಕುಳಿತುಕೊಂಡು ಬಜೆಟ್ ಓದಿದ್ದಾರೆ. ಅಧ್ಯಕ್ಷರೇ, ನಿಮ್ಮ ಅನುಮತಿಯೊಡನೆ ಪ್ರಾರಂಭ ಮಾಡಿ ಆಮೇಲೆ ಕೂತ್ಕೊಂಡು ಮಾತಾಡ್ಲಿಕ್ಕೆ ನೀವು ಅನುಮತಿ ಕೊಟ್ಟರೆ ಕೂತ್ಕೊಂಡು ಓದ್ತೀನಿ. ಸನ್ಮಾನ್ಯ ಸಭಾಧ್ಯಕ್ಷರೇ, 2025-26ನೇ ಸಾಲಿನ ಆಯವ್ಯಯವನ್ನು ಸದನದ ಮುಂದೆ ಮಂಡಿಸಲು ನಾನು ಹರ್ಷಿಸುತ್ತೇನೆ. ಆಯವ್ಯಯ ಎನ್ನುವುದು ಕೂಡಿ ಕಳೆಯುವ ಅಂಕಿ ಸಂಖ್ಯೆಗಳ ನಿರ್ಜೀವ ಆಟವಲ್ಲ. 7 ಕೋಟಿ ಜನರ ಬದುಕಿನ ಭರವಸೆಯ ಉಸಿರು ಎಂಬ ಅರಿವಿನೊಂದಿಗೆ ನಮ್ಮ ಸಂಕಲ್ಪಗಳನ್ನು ನಾಡಿನ ಜನಕೋಟಿಯ ಮುಂದಿರುವ ಸಿಎಂ ಸಿದ್ದರಾಮಯ್ಯ ಅವರು ವಿಧಾನಸಭೆಯಲ್ಲಿ ಇಂದು ತಮ್ಮ ದಾಖಲೆಯ 16ನೇ ಬಜೆಟ್ ಮಂಡಿಸುತ್ತಿದ್ದು, ತುಮಕೂರು ಭಾಗದ ಕೆರೆಗಳ ಅಭಿವೃದ್ಧಿಗೆ ಸಣ್ಣ ನೀರಾವರಿ ಯೋಜನೆಯಡಿ 553 ಕೋಟಿ ರೂಪಾಯಿ ಘೋಷಿಸಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವಿಧಾನಸಭೆಯಲ್ಲಿ ಇಂದು ತಮ್ಮ ದಾಖಲೆಯ 16ನೇ ಬಜೆಟ್ ಮಂಡಿಸಿದ್ದಾರೆ. 2025-26ನೇ ಸಾಲಿಗೆ ಬಜೆಟ್ ಮಂಡಿಸಿದ ಅವರು ಸಣ್ಣ ನೀರಾವರಿ ಯೋಜನೆಯಡಿ ಎತ್ತಿನಹೊಳೆ ಯೋಜನೆಯಿಂದ ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ 45 ಹಾಗೂ ಕೊರಟಗೆರೆ ತಾಲೂಕಿನ 60 ಕೆರೆ ತುಂಬಿಸಿ ಅಂತರ್ಜಲ ಹೆಚ್ಚಿಸುವ ಯೋಜನೆಗೆ 553 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅನುಷ್ಠಾನಗೊಳಿಸಲಾಗುವುದು ಎಂದು ಬಜೆಟ್ನಲ್ಲಿ ಘೋಷಿಸಿದ್ದಾರೆ. ಸಣ್ಣ ನೀರಾವರಿ ಎತ್ತಿನಹೊಳೆಯ ಯೋಜನೆಯಿಂದ ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ 45 ಕೆರೆಗಳನ್ನು ಹಾಗೂ ಕೊರಟಗೆರೆ ತಾಲೂಕಿನ 62 ಕೆರೆಗಳನ್ನು ತುಂಬಿಸಿ ಅಂತರ್ಜಲ ಹೆಚ್ಚಿಸುವ ಯೋಜನೆಯನ್ನು 553 ಕೋಟಿ ರು ಮೊತ್ತದಲ್ಲಿ ಅನುಷ್ಠಾನಗೊಳಿಸಲು ಕ್ರಮ ವಹಿಸಲಾಗುವುದು. ಪ್ರಗತಿಯಲ್ಲಿರುವ ಈ ಕೆಳಗಿನ ಯೋಜನೆಗಳನ್ನು ಪ್ರಸಕ್ತ ಸಾಲಿನಲ್ಲಿ ಪೂರ್ಣಗೊಳಿಸಲಾಗುವುದು. 1080 ಕೋಟಿ ರು ಮೊತ್ತದ ಪ್ರಭಾವತಿ ವ್ಯಾಲಿ ಮೊದಲನೇ ಹಂತದ 70 ಕೆರೆ ತುಂಬಿಸುವ ಯೋಜನೆ, 70 ಕೋಟಿ ಮೊತ್ತದ ಎಚ್ಎನ್ ವ್ಯಾಲಿ ಎರಡನೇ ಹಂತದ ಯೋಜನೆಯಡಿ 24 ಕೆರೆ ತುಂಬಿಸುವ ಯೋಜನೆ, 93.50 ಕೋಟಿ ರು ಮೊತ್ತದ ಬೆಂಗಳೂರು ಪೂರ್ವ ತಾಲೂಕಿನ 14 ಕೆರೆ ತುಂಬಿಸುವ ಯೋಜನೆ ಹಾಗೂ ಇತರ ವಿವರಗಳನ್ನು ಅನುಬಂಧ 3ರಲ್ಲಿ ಲಗತ್ತಿಸಿದೆ. ಪ್ರಸಕ್ತ ಸಾಲಿನಲ್ಲಿ ರಾಜ್ಯಾದ್ಯಂತ ಸಣ್ಣ ನೀರಾವರಿ ಯೋಜನೆಗಳಾದ ಕೆರೆಗಳ ಆಧುನೀಕರಣ, ಅಣೆಕಟ್ಟು ಮತ್ತು ಪಿಕಪ್ ಕಿಂಡಿ ಅಣೆಕಟ್ಟು, ಏತ ನೀರಾವರಿ, ನಿಷ್ಕ್ರಿಯ ಯೋಜನೆಗಳ ಪುನರುಜ್ಜೀವನ ಇತ್ಯಾದಿ ಯೋಜನೆಗಳ ಅಡಿ ಒಟ್ಟಾರೆ 2,000 ಕೋಟಿ ರು ಮೊತ್ತದ ಹೊಸ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗುವುದು. ತಿಪಟೂರು ತಾಲೂಕಿನ ಕಿಬ್ಬನಹಳ್ಳಿ ಹೋಬಳಿಯ ಮದ್ದೇನಹಳ್ಳಿ ಗ್ರಾಮದಲ್ಲಿ ಅರಣ್ಯ ಇಲಾಖೆಯವರ ನಿರ್ಲಕ್ಷ್ಯದಿಂದ 4 ವರ್ಷದ ಚಿರತೆ ಬೆಂಕಿಗೆ ಆಹುತಿಯಾಗಿರುವುದನ್ನು ಪರಿಸರ ಸಚಿವ ಈಶ್ವರ್ ಖಂಡ್ರೆ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಚಿರತೆಯ ಅಸಹಜ ಸಾವಿನ ಬಗ್ಗೆ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ದರ್ಜೆಯ ಅಧಿಕಾರಿಯಿಂದ ಸ್ಥಳ ತನಿಖೆ ನಡೆಸಿ ಅರಣ್ಯ ಇಲಾಖೆ ಸಿಬ್ಬಂದಿಯ ನಿರ್ಲಕ್ಷ್ಯ ಇದ್ದಲ್ಲಿ ಕಾನೂನು ರೀತಿ ಕ್ರಮ ಕೈಗೊಳ್ಳಲು ಸೂಚಿಸಿದ್ದಾರೆ. ಚಿರತೆ ಬರ್ತಾ ಇದೆ ಅಂತೇಳಿ ತುಂಬ ಕಂಪ್ಲೇಂಟ್ ಇತ್ತು. ಆ ಭಾಗದಲ್ಲಿ ನಾವೀಗಾಗಲೇ ಮೊದಲು ಕೂಡ ಸಾಕಷ್ಟು ಬೋನ್ಗಳನ್ನ ಇಟ್ಟಿದ್ವಿ. ಅದೇ ರೀತಿ 2 ದಿನದ ಕೆಳಗಡೆ ಮದ್ಲೇಹಳ್ಳಿ ಗ್ರಾಮ
KB ಕಿಬನಹಳ್ಳಿ ಹೋಬಳಿ, ಇಲ್ಲೂ ಕೂಡ ಒಂದು ಬೋನನ್ನು ಇಟ್ಟಿದ್ವಿ. ಅಲ್ಲಿ ಆಗಾಗ ಪದೇ ಪದೇ ಗ್ರಾಮಕ್ಕೆ ಚಿರತೆ ಬರ್ತಾ ಇದೆ ಅಂತ ಕಂಪ್ಲೇಂಟ್ ಇದ್ದ ಮೇರೆಗೆ ಅಲ್ಲೂ ಕೂಡ ನಾವು ಒಂದು ಬೋನನ್ನು ಇಟ್ಟಿದ್ವಿ. ನಿನ್ನೆ ಬೆಳಗ್ಗೆ ನಮ್ಮ ಸಿಬ್ಬಂದಿಯವರು ಹೋಗಿ ಚೆಕ್ ಮಾಡಿ ಬಂದಿದ್ದಾರೆ 7 ಗಂಟೆಯಲ್ಲಿ, ಮತ್ತು 10 ಗಂಟೆ ಬೆಳಗ್ಗೆ ಹೋಗಿ ಚಿರತೆ ಬಿದ್ದಿದೆಯಾ ಏನಂತ ಹೇಳಿ ಹೋಗಿ ನೋಡಿ ಬಂದಿದ್ದಾರೆ. ಬಟ್ ಚಿರತೆ ಇರಲಿಲ್ಲ, ಬೋನಲ್ಲಿ ಚಿರತೆ ಇರಲಿಲ್ಲ. ಆಮೇಲೆ ಅಲ್ಲಿ ಅದೇ ಗ್ರಾಮಸ್ಥ ಜಮೀನಲ್ಲಿ ಇಟ್ಟಿರೋದ್ರಿಂದ ಅವ್ರಿಗೆ ಹೇಳಿ ಬಂದಿದ್ದಾರೆ, ಸ್ಟಾಫು ಫೋನ್ ನಂಬರ್ ಎಲ್ಲ ಕೊಟ್ಟು ಬಂದಿದ್ದಾರೆ. ಏನಾದರೂ ಚಿರತೆ ಬಿದ್ದರೆ ಇಮಿಡಿಯೇಟಾಗಿ ನಮಗೆ ಹೇಳಿ ಅಂತೇಳಿ ಬಂದಿದ್ದಾರೆ. ಸುಮಾರು ಒಂದು ಮಧ್ಯಾಹ್ನ 12:30 ಆ ಟೈಮಲ್ಲಿ ಆ ಭಾಗದಲ್ಲಿ ಬೆಂಕಿ ಬಿದ್ದಿದೆ. ಪಕ್ಕದ ಗುಡ್ಡದಿಂದ ಬೆಂಕಿ ಬಂತು ನಮ್ಮ ಜಮೀನಿಗೆ ಅಂತ ಆ ಜಮೀನು ಓನರ್ ಅವರು ಹೇಳ್ತಾ ಇದ್ದಾರೆ. ಬಟ್ ಅಲ್ಲಿ ಹೋಗಿ ನೋಡುವಾಗ, ಸಿಬ್ಬಂದಿ ಹೋಗಿ ನೋಡುವಾಗ ಸುಮಾರು ಒಂದು 70 ಎಕರೆ 70ರಿಂದ 80 ಎಕರೆ ಭಾಗದಲ್ಲಿ ದೊಡ್ಡ ಬೆಂಕಿ ಆಗಿದೆ. ಅದೇ ಟೈಮಲ್ಲಿ ಈ ಕೇಜ್ ಬೋನ್ ಇಟ್ಟಿರೋ ಜಾಗನ ಹೋಗಿ ರೀಚ್ ಆಗಷ್ಟರಲ್ಲಿ ಅಲ್ಲಿ ಒಂದು ಕೇಜ್ ಒಳಗಡೆ ಚಿರತೆ ಸತ್ತಿರೋ ಅಂಥದ್ದು ಸ್ಟಾಫ್ ಇಮಿಡಿಯೇಟ್ ನಮಗೆ ರಿಪೋರ್ಟ್ ಮಾಡಿದ್ದಾರೆ. ಸ್ಟಾಫ್ ಹೋಗಿ ಮತ್ತು ಫೈರ್ ಇಂಜಿನೆಲ್ಲ ಕರೆಸ್ಕೊಂಡು ಬೆಂಕಿನ ನಂದಿಸಿದ್ದಾರೆ. ಅಲ್ಲೂ ಸಾಕಷ್ಟು ಒಂದು ಸುಮಾರು 70ರಿಂದ 80 ತೆಂಗಿನ ಮರಗಳು ಬೆಂಕಿಗೆ ಬಲಿಯಾಗಿದೆ, ಮತ್ತು ಚಿರತೆ ಕೂಡ ಸತ್ತಿದೆ. ಈಗಾಗಲೇ ನಾವು ಎನ್ಕ್ವೈರಿ ಮಾಡೋದಕ್ಕೆ ಅಂತೇಳಿ ಸ್ಟಾಫಿಗೆ ಆರ್ಡ್ರ್ ಮಾಡಿದ್ದೀವಿ, ಮತ್ತು ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಆಗಿದೆ. ಅಲ್ಲ, ಬೆಂಕಿಯಿಂದ ಅದು ಅರಣ್ಯದಿಂದ ಹೊರಗಡೆ ಬೆಂಕಿಯಾಗಿ ಪ್ರಾಣಿ ಸತ್ತಿರೋದು ಇದು ಮೊದಲನೇ ಬಾರಿ ಆಗಿರೋಂಥದ್ದು. ಇಂದು ಮತ್ತೆ ನಾಳೆ ನರೇಂದ್ರ ಮೋದಿ ಅವರು ಗುಜರಾತ್ ಪ್ರವಾಸ ಕೈಗೊಳ್ಳಲಿದ್ದಾರೆ. ಮಾರ್ಚ್ 8ರಂದು ಅಂತಾರಾಷ್ಟ್ರೀಯ ಮಹಿಳಾ ದಿನವಾದ್ದರಿಂದ ನವಸಾರಿ ಜಿಲ್ಲೆಯ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಈ ವೇಳೆ ಅವರಿಗೆ ಸಂಪೂರ್ಣವಾಗಿ ಮಹಿಳಾ ಸಿಬ್ಬಂದಿಯೇ ಭದ್ರತಾ ವ್ಯವಸ್ಥೆ ನೀಡಲಿದ್ದಾರೆ. ದೇಶದಲ್ಲಿ ಈ ರೀತಿ ವಿಶೇಷ ಕ್ರಮ ಇದೇ ಮೊದಲು ಕೈಗೊಳ್ಳಲಾಗುತ್ತಿದೆ ಎಂದು ಗುಜರಾತ್ ಸರ್ಕಾರದ ಸಚಿವರು ತಿಳಿಸಿದ್ದಾರೆ. ಅಂತಾರಾಷ್ಟ್ರೀಯ ಮಹಿಳಾ ದಿನದ ಹಿನ್ನೆಲೆಯಲ್ಲಿ ಗುಜರಾತ್ ಪೊಲೀಸ್ ಇಂಥದೊಂದು ವಿಶೇಷ ಕ್ರಮಕ್ಕೆ ಮುಂದಾಗಿದೆ. ಭಾರತದ ಇತಿಹಾಸದಲ್ಲೇ ಮೊದಲ ಬಾರಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕಾರ್ಯಕ್ರಮದ ಸಂಪೂರ್ಣ ಭದ್ರತಾ ವ್ಯವಸ್ಥೆಯನ್ನ ಮಹಿಳಾ ಪೊಲೀಸರೇ ನಿರ್ವಹಿಸಲಿದ್ದಾರೆ. ಪ್ರಧಾನಿ ಹೆಲಿಪ್ಯಾಡ್ಗೆ ಬಂದಿಳಿಯುವುದರಿಂದ ಕಾರ್ಯಕ್ರಮ ಮುಕ್ತಾಯವಾಗುವವರೆಗೆ ಸಂಪೂರ್ಣವಾಗಿ ಮಹಿಳಾ ಸಿಬ್ಬಂದಿಯ ಹೊಣೆಯಲ್ಲಿಯೇ ನಡೆಯಲಿದೆ ಎಂದು ಗೃಹ ಸಚಿವ ಹರ್ಷ ಸಿಂಘ್ವಿ ಹೇಳಿದ್ದಾರೆ. ದಕ್ಷಿಣ ಅಮೆರಿಕದ ಚೀಲಿಯಲ್ಲಿ ಭೀಕರ ಭೂಕಂಪವ ಸಂಭವಿಸಿದೆ. ರಿಕ್ಟರಿ ಮಾಪಕದಲ್ಲಿ ಭೂಕಂಪದ ತೀವ್ರತೆ 6.1ರಷ್ಟು ದಾಖಲೆಯಾಗಿದೆ. ತಡರಾತ್ರಿ ಭೂಕಂಪನದ ಅನುಭವವಾದ ತಕ್ಷಣ ನಿದ್ದೆಯಿಂದ ಎಚ್ಚೆತ್ತ ಜನರು ಮನೆಗಳಿಂದ ಹೊರಬಂದರು. ಆದರೆ ಇದುವರೆಗೂ ಯಾವುದೇ ಪ್ರಾಣಹಾನಿ ಅಥವಾ ಹೆಚ್ಚಿನ ಹಾನಿಯಾದ ಬಗ್ಗೆ ವರದಿಯಾಗಿಲ್ಲ. ಯುನೈಟೆಡ್ ಸ್ಟೇಟ್ಸ್ ಜಿಯೋಲಾಜಿಕಲ್ ಸರ್ವೆ ಪ್ರಕಾರ ಭೂಕಂಪದ ಆಳವು 93 ಕಿಲೋಮೀಟರ್ ಆಗಿತ್ತು. Tranquila, Martina. Tranquila. ಎಲೋನ್ ಮಾಸ್ಕ್ ಅವರ ಕಂಪನಿ ಸ್ಪೇಸ್ ಎಕ್ಸ್ ಸ್ಟಾರ್ಶಿಪ್ ಉಡಾವಣೆ ಮಾಡಿದ್ದ ಅತಿದೊಡ್ಡ ರಾಕೆಟ್ ಬಾಹ್ಯಾಕಾಶ ಮಾರ್ಗದಲ್ಲಿ ವಿಫಲವಾಗಿದೆ. ಡಮ್ಮಿ ಸ್ಟಾರ್ಲಿಂಕ್ ಉಪಗ್ರಹಗಳೊಂದಿಗೆ ಭೂಮಿಯ ಕಕ್ಷೆಯನ್ನ ಪ್ರವೇಶಿಸುವ ಹಂತದಲ್ಲಿ ಸ್ಫೋಟಗೊಂಡಿದೆ. ಇದರ ಅವಶೇಷಗಳು ಫ್ಲೋರಿಡಾ ಮತ್ತು ಬಾಹಾಮಾಸ್ನಲ್ಲಿ ಧರೆಗಪ್ಪಳಿಸಿವೆ. ಜನವಸತಿಯ ಪ್ರದೇಶಗಳಿಗೆ ಅಪ್ಪಳಿಸಿದರೂ ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ವೈಫಲ್ಯದ ಬಗ್ಗೆ ತನಿಖೆ ನಡೆಸಲಾಗುತ್ತದೆ ಎಂದು ಸ್ಪೇಸ್ ಎಕ್ಸ್ ತಿಳಿಸಿದೆ. I saw that it just did. Like my phone was blowing up. I didn't know that. ಇಷ್ಟಿತ್ತು ಈ ಹೊತ್ತಿನ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಭರವಸೆ.